ಇದನ್ನ ಪ್ರಾಬ್ಲಮ್ ಸರ್. ಅದೇ ರನ್ನಿಂಗ್ ಐತೆ ಬಂದ ಯಾವ್ದು ಗೊತ್ತಿಲ್ಲ, ನಾವು ಹೊಡಿಲ್ಲ ಚೆಕ್ ಮಾಡಿಲ್ಲ ಸರ್. ಟೇಬಲ್ ಈ ಚೇರು ಅವ್ರು ಏನಿಲ್ಲ ಕೆಳಗೆ ಕುಂತು ಕೆಲಸ ಮಾಡಿರ್ಬೇಕು. ಆ ಟೈಪ್ ಮಾಡ್ಬೇಕು. ಪ್ರಿಂಟರ್ ಯಾವ ಒಂದು ಬಿಡಬೇಡ. ಚೇರು ಟೇಬಲ್ ಕಂಪ್ಯೂಟರ್ ಅದು ದೊಡ್ಡ ಸಿಸ್ಟಮ್ ಬಂದ ಕಡೆ ಲ್ಯಾಂಡ್ ಕನೆಕ್ಷನ್ ಇರ್ಲಿ ಅದೊಂದು ಬರ್ತಾ ಇದೆ ಎರಡು ಅಲ್ಲೊಂದು ಇಲ್ಲೊಂದು ಎರಡು ಉಡನ್ ಚೇರ್ ಉಳಿದಿದ್ದು ಇವು ಮೂರು ಅದು ನಾಲ್ಕು ಸರ್. ಉಡನ್ ಚೇರ್ ಎರಡು ನಾಲ್ಕು ರೀ ಮೇಡಮ್. ಅಪ್ಸರ್ ಸರ್ ನಾಲ್ಕು ಪ್ಲಾಸ್ಟಿಕ್ ನಾಲ್ಕು ಅಡಿಷನಲ್ ಚೇರ್ ಯಾವ್ದು? ನಾಲ್ಕು ಚೇರ್ ಯಾವ್ದು? ಸರ್ ರಿವಾಲ್ವರ್ ಚೇರ್ ಯಾವ್ದು ಹೇಳಿ? ಒಂದು ನೆಟ್ CPU CPU सिस्टम के CPU वायरिंग टेबल पे पीछे पर केबल ना वायरिंग हम दिन पे सामने रखते टेबल आगे सर ಅಕ್ಕ ಯಾರೇ ಹಾಳ ಹಾಕೋದು ಹೌದು ಸರ್ಕಾರ ಯಾರೇ ಹಾಳ ಹಾಕೋದು ಸರ್. ಒಂದು ಟೇಬಲ್ ಒಂದು ಇದು ಟೇಬಲ್ ಬ್ರೇಕ್ ಮತ್ತೆ ಸರ್. ಟೇಬಲ್ ಬಿಡು ಸರ್. ಎಲ್ಲ ಟೇಬಲ್ ಇತ್ತು ಸರ್. ಪ್ಲಾಸ್ಟಿಕ್ ಐದು ಬಂದು ಒಂದು ಸ್ಟೂಲ್ ಅದು ಐದು ಚೇರ್ ಚೇರ್ ಪ್ಲಾಸ್ಟಿಕ್ ಚೇರ್ 5 ಸರ್. ಎಸಿ ಬೇಸ್ ಬೇಕು ಅದು ಸರ್. ಹೇಗೆ ಸರ್ ಬರ್ರಿ ಸರ್. ಇಲ್ಲ ಸರ್ ನೀ ಜಸ್ಟ್ ಕೊಟ್ಟಿದ್ದೆ ಆ ಕಡೆ ಹೋಗ್ಬರ್ತಾರೆ ತೆಗೆದ್ರೆ ಅಲ್ಲ ಹಂಗಲ್ಲ ಸ್ವಲ್ಪ ಬನ್ನಿ ಸರ್. ಏನೇ ಆಮೇಲೆ ನಾವು ಇಲ್ಲ ರಿಪೋರ್ಟ್ ಆಗ್ತೀವಿ. ಪ್ರಿಂಟರ್ ಒಂದು ಸರ್. ಹೇಳ ಎರಡು ಪ್ರಿಂಟರ್ ನೀವು ಹೇಳಿ ಸರ್. ಅಷ್ಟು ಮಾಡಿ ಕಂಪ್ಯೂಟರ್ ಟೈಮ್ ಆಗ್ತದೆ. ಮರಿದೊಂದು ಲಿಸ್ಟ್ ತಗೊಂಡು ಹಾಕ್ಬೋದು ಸರ್. ಲಿಸ್ಟ್ ಅದು ಆಮೇಲೆ ನಮ್ಮ ಫೈಲ್ ತಗೊಂಡು ಈಗ ಟೇಬಲ್ ಕುರ್ಚಿ ಒಂದು ಬಿಡಬಾರ್ದು. ಎಲ್ಲ 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 ಸೇರಿ ಈಗ ಹೊರಗೆ 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 ಮತ್ತೆ ಬನ್ನಿ ಹುಡುಗಿ ಸೀರಿಯಲ್ ಮಾತಿಂಗ್ ಹೇಳಿಕತ್ತ ಕಂಪ್ಯೂಟರ್ ಚಾನಲ್ ಬಿಡ್ದವ್ ಎಲ್ಲರೂ ಗಾಡಿ ಮುಂದೆ
ಈಗ ಆದಷ್ಟು ಮಾಡಿ ಗಾಡಿ ತರ್ತಾನೆ, ಈಗ ಗಾಡಿ ತರ್ಸ್ಕೊಂಡು ಕುಂತ್ರು ಅದಕ್ಕೆ ನೀವು ಬದಕ್ ನೀವು ಬೆಳೆ ಬಾಳ ಈಚರ್ದಿಂದ ನೋಡಿ ಈಚರ್ ಎಲ್ಲ ಹೋಗ್ಬಿಡ್ತು ಒಂದೇ ಸತಿ ಒಂದೇ ಸಡನ್ ಆಗಿ ಸರಿ ಸರ್ ಅಮೌಂಟ್ ಬಿಡುಗಡೆ ಮಾಡಿದ್ರು. ಹಂಗಾಗಿ ಮಾನ್ಯ ನ್ಯಾಯಾಲಯ ನಂಬರ್ ಹೇಳು, ನಾವೆಲ್ಲ ಮಂದಿ ಹೆಸರು ಹೇಳು, ನಾವೆಲ್ಲರೂ ಮಾನ್ಯ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಆದೇಶ ಪ್ರಕಾರ ಇವತ್ತು ದಿವಸ ಅಟ್ಯಾಚ್ಮೆಂಟ್ಗೆ ಬಂದಿವಿ. ಅಟ್ಯಾಚ್ಮೆಂಟ್ ಬಂದ ಉದ್ದೇಶ ಏನಂದರೆ SS ಪೊಲೀಸ್ ಪಾಟೀಲ್ ಆ್ಯಂಡ್ ಕಂಪನಿ ಅವರು ಅಂಬೇಡ್ಕರ್ ಚೌಕಿಯಿಂದ ಮಾರ್ಕೆಟ್ವರೆಗೆ ರೋಡ್ ಹೊಯ್ಡಿಸಲಿಗೆ ಟೆಂಡರ್ ಆಗಿತ್ತು. ಅವರಿಗೆ SS ಪೊಲೀಸ್ ಪಾಟೀಲ್ ಆ್ಯಂಡ್ ಸನ್ಸಿಗೆ ಟೆಂಡರ್ ಆಗಿತ್ತು. ಅದು ಎಷ್ಟು ಅಂತಂದರೆ 5,55,00,000. ಆಗ ಅದು ವರ್ಕ್ ಸ್ಟಾರ್ಟ್ ಮಾಡಿದ್ರು SS ಪೊಲೀಸ್ ಪಾಟೀಲ್ ಆ್ಯಂಡ್ ಸನ್ಸ್ ಕಂಪನಿಯವರು. ಆಗ ಅಲ್ಲಿ ಮುನ್ಸಿಪಾಲಿಟಿ ಹತ್ತಿರ ದರ್ಗಾ ಇಶ್ಯೂ ಬಂದಾಗ ಒಂದು 6 ತಿಂಗಳ ಡಿಲೇ ಆಯಿತು. ಮತ್ತು ಅದು ಎಲ್ಲ ಇಶ್ಯೂ ಇದಾದ್ಮೇಲೆ ವರ್ಕ್ ಕಂಪ್ಲೀಟ್ ಮಾಡಿ ಯಾವಾಗ 2017 ಜೂನ್ 31ಕ್ಕೆ. ಆದರೆ PWDದವರು ನಮ್ಮ ಪಕ್ಷಗಾರರಿಗೆ SS ಪೊಲೀಸ್ ಪಾಟೀಲ್ ಅವರಿಗೆ 4 ಕೋಟಿ ರೂಪಾಯಿ ರಿಲೀಸ್ ಮಾಡಿದರು. ಅದು ಟೆಂಡರ್ ಇದ್ರ ಪ್ರಕಾರ ಇನ್ನು ಒಂದು ಕಂಪ್ಲೀಟ್ ಆದ್ಮೇಲೆ ಎಷ್ಟು ಬಿಲ್ಸ್ ಮಾಡಿದ್ರು? 4 ಕೋಟಿ, ಎಷ್ಟು ಮಾಡ್ಬೇಕಾಗಿ 1 ಕೋಟಿ ಸಮಥಿಂಗ್ ಬಾಕಿ ಇಟ್ಟಿದ್ರು. ಅದು ಯೂಸ್ ಮಾಡ್ರಿ, ಇವರೇ ಮಾಡ್ರಿ. PWDದವರು ಅವಾಗ ನಾವು ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತಂತೀವಿ. ನಮ್ಮ ಪಕ್ಷಗಾರರಿಗೆ ಸಾಕಾಗಿ ಬೆಂಗಳೂರು ಉಚ್ಚ ನ್ಯಾಯಾಲಯದಲ್ಲಿ ಪಿಟಿಷನ್ ಫೈಲ್ ಮಾಡಿದ್ರು. ಮಾನ್ಯ ಉಚ್ಚ ನ್ಯಾಯಾಲಯ ನಮ್ಮ ಪಿಟಿಷನ್ ಅಲೋ ಮಾಡಿತ್ತು ವಿತ್ ಇಂಟ್ರೆಸ್ಟ್ ಸಂಗಡ ಕೊಡ್ಬೇಕಂತಂತೀವಿ. ಯಾವಾಗ ಆರ್ಡ್ರ್? ಇದು 2022ರಲ್ಲಿ. ಆಗ ನಾವಿಲ್ಲಿ ಎಕ್ಸಿಕ್ಯೂಷನ್ ಪಿಟಿಷನ್ ಹಾಕೊಂಡಿವಿ ಮಾನ್ಯ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಎಕ್ಸಿಕ್ಯೂಷನ್ ಪಿಟಿಷನ್ 1/2023. ಅವಾಗ ಮಾನ್ಯ ನ್ಯಾಯಾಲಯ ಸಮನ್ಸ್ ಇಶ್ಯೂ ಮಾಡಿದ್ರು. ಸಮನ್ಸಿಗೆ ಅವರು ಗೌರ್ಮೆಂಟ್ ಐಟಮ್ ರಾಜಿರಾದರು, ತುಂಬ್ತೀವಿ ಅಂತಂತ ಹೇಳಿದ್ರು. ಆದ್ರೆ ತುಂಬಲಿಲ್ಲ. 2024ರಲ್ಲಿ ಅಟ್ಯಾಚ್ಮೆಂಟ್ ವಾರೆಂಟ್ ಮಾನ್ಯ ನ್ಯಾಯಾಲಯ ಆದೇಶ ಹೊಡಿಸ್ತು. ಅದ್ರ ಪ್ರಕಾರ ನಾವು ಅಟ್ಯಾಚ್ಮೆಂಟ್ ವಾರೆಂಟ್ ತೊಗೊಂಡು PWD ಆಫೀಸಿಗೆ ಬಂದು ನಾವು ಪ್ರಾಪರ್ಟಿ ಎಲ್ಲ ಜಪ್ತಿ ಮಾಡ್ಕೊಂಡು ಹೋದಿವಿ. ಹೋದಾಗ ಮಾಡಿದ್ರು 2024ರಲ್ಲಿ ಮತ್ತೀಗ 1.5 ವರ್ಷ ಇಲ್ಲ 24ವರೆಗೆ ಅಟ್ಯಾಚ್ಮೆಂಟ್ ಮಾಡ್ಕೊಂಡು ಹೋದಾಗ ಅವರು ಒಂದು ಅಡ್ವಾನ್ಸ್ಮೆಂಟ್ ಹಾಕೊಂಡು ನಮಗೆ ನೆಸಸರಿ ಅದ ಎಲ್ಲ ವರ್ಕ್ ನಿಂತದ, ನಮ್ಗೆ ಎಲ್ಲ ಪ್ರಾಪರ್ಟಿ ರಿಲೀಸ್ ಮಾಡಂತಂತೇಳಿ ಅಪ್ಲಿಕೇಶನ್ ಹಾಕಿದ್ವಿ. ನಾವು ಅದಕ್ಕೆ ಅಬ್ಜೆಕ್ಷನ್ ಮಾಡಿದ್ವಿ, ನಮ್ಮ ಅಮೌಂಟೇ ಕಟ್ಟಿಲ್ಲ, ರಿಲೀಸ್ ಮಾಡಬಾರ್ದಂತ. ಅವರು ಗೌರ್ಮೆಂಟ್ ವಕೀಲರು ಒಂದು ಐದಾಗ ಮೆನ್ಷನ್ ಮಾಡಿದ್ರು, ನಾವು 3 ತಿಂಗಳಲ್ಲಿ ನಿಮ್ಮ ಅಮೌಂಟು ಕ್ಲಿಯರ್ ಮಾಡ್ತೀವಿ, ನಮ್ಗೆ ನೆಸಸರಿ ಆದ ಅಮೌಂಟ್ ಇದು ಪ್ರಾಪರ್ಟಿ ರಿಲೀಸ್ ಮಾಡಂತಂತಂದೇಳಿ. ಅವಾಗ ನಾವು ಮಾನವೀಯತೆ ದೃಷ್ಟಿಯಿಂದ 3 ತಿಂಗಳದ್ದು ತುಂಬ್ತಾರಂತೇಳಿ ನಮ್ಮ ಪಾರ್ಟಿಗೆ ನಾವು ಕನ್ವಿನ್ಸ್ ಮಾಡಿ 3 ತಿಂಗಳದ್ದು ತುಂಬ್ತಾರಪ್ಪ ಇರಲಿ ತಗೋ ಅಂತಂತ ಹೇಳಿದ್ವಿ. ಆಗ ಮಾನ್ಯ ನ್ಯಾಯಾಲಯ ಪ್ರಾಪರ್ಟಿ ರಿಲೀಸ್ ಮಾಡಿತ್ತು. ರಿಲೀಸ್ ಮಾಡಿ 1.5 ವರ್ಷ ಮೇಲ್ಪಟ್ಟಾಯ್ತು. ಇಲ್ಲಿವರೆಗೆ ನಮ್ಮ ಪಕ್ಷಗಾರರಿಗೆ ಒಂದೇ ₹1 ಅಮೌಂಟ್ ಕೊಟ್ಟಿದ್ದು. ಮತ್ತೆ ಮಾನ್ಯ ನ್ಯಾಯಾಲಯ 4/8/2026 ಮತ್ತೆ ಅಟ್ಯಾಚ್ಮೆಂಟ್ ವಾರೆಂಟ್ ಮಾಡಿತ್ತು. ಅಟ್ಯಾಚ್ಮೆಂಟ್ ವಾರೆಂಟ್ ಪ್ರಕಾರ ನಾವು ಸಿಬ್ಬಂದಿ ಬೇಲಿಫ್ ಅವರು ನಾವು ಬಂದು ಈ ಪೀಠೋಪಕರಣಗಳು, ಕಂಪ್ಯೂಟರು, ಟೇಬಲು, ಕುರ್ಚಿ ಎಲ್ಲ ಸೀಸ್ ಮಾಡ್ಕೊಂಡು ಮಾನ್ಯ ನ್ಯಾಯಾಲಯಕ್ಕೆ ಒಪ್ಪಿಸ್ತೀವಿ. ಒಟ್ಟು ಎಷ್ಟು ಮೊತ್ತದ್ದು ಸೀಸ್ ಮಾಡ್ರಿ? ಈಗ ಅದು ಬಹಳ ಕಡಿಮೆ ಆಗುತ್ತೆ. ನಿಮ್ಮ ಮೊತ್ತಕ್ಕೆ ಭಾಳ ಈ ಮೊತ್ತ ನಮ್ಮ ಮೊತ್ತಕ್ಕೆ ಈ ಮೊತ್ತ ಇದಕ್ಕೆ ಅಜಗಜಾಂತರ ವ್ಯತ್ಯಾಸ. ಕುರ್ಚಿ ಟೇಬಲ್ ಒಂದು 5-6 ಲಕ್ಷ ಆಗ್ಬಹುದು ಅಷ್ಟೇ. ನಮಗೆ ಕೊಡೋದು ₹1,90,48,458. ಅದು 2023ವರೆಗೆ ಇಂಟ್ರೆಸ್ಟ್. ಇಲ್ಲಿವರೆಗೆ ಇಂಟ್ರೆಸ್ಟ್ ಆಯ್ತಪ್ಪ ಅಂದ್ರೆ 2,23,00,000 ಆಗುತ್ತೆ.
ಇಲ್ಲಿವರೆಗೆ ಕ್ಯಾಲ್ಕುಲೇಷನ್ ಮಾಡಿದ್ರು ನಾವು ಕೋರ್ಟ್ ಆದೇಶ ಪ್ರಕಾರ ಅಟ್ಯಾಚ್ಮೆಂಟ್ 1,95,48,568 ಇಷ್ಟಕ್ಕೆ ಪ್ರಾಪರ್ಟಿ ಜಪ್ತಿ ಆಗಿತ್ತು. ಅದಕ್ಕೆ ನಾವು ಪ್ರಾಪರ್ಟಿ ಜಪ್ತಿ ಮಾಡಿ ತೊಗೊಂಡು ಕೋರ್ಟಿ ಸಬ್ಮಿಟ್ ಮಾಡ್ತೀವಿ. ಮಾನ್ಯ ನ್ಯಾಯಾಲಯ ಏನು ಆದೇಶ ಮಾಡ್ತೋ ಅದ್ರ ಪ್ರಕಾರ ನೆಕ್ಸ್ಟ್ ಇದು ಮಾಡಿ. ನಮ್ಮ ಹೆಸರು ಹೊಸರೆಡ್ಡಿ ಕಂದಕೂರು ಹೊಸರೆಡ್ಡಿ ಕಂದಕೂರು ಕಂದಕೂರು. ಓಕೆ.